ಚಿಕ್ಕನಾಯಕನಹಳ್ಳಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ. 4 ವರ್ಷದ ಮಗುವಿನ ಮೇಲೆ 10 ನಾಯಿಗಳಿಂದ ಭೀಕರ ದಾಳಿ. ಚಿಕ್ಕನಾಯಕನಹಳ್ಳಿಯ ಜೋಗಿಹಳ್ಳಿಯ ಆದಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ವಾಸವಿದ್ದ ಹೊರ ರಾಜ್ಯದ ಕುಟುಂಬವೊಂದರ ಪುಟ್ಟ ಮಗು ಈ ದುರಂತಕ್ಕೆ ತುತ್ತಾಗಿದೆ. ಹೊಟ್ಟೆಪಾಡಿಗಾಗಿ ಜೀವನೋಪಾಯಕ್ಕಾಗಿ ಹೊರ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದ್ದ ಈ ಕುಟುಂಬದ 4 ವರ್ಷದ ಮಗು ಇಂದು ಮುಂಜಾನೆ ಮನೆಯ ಹೊರಗಡೆ ಆಟವಾಡುತ್ತಿತ್ತು. ಈ ವೇಳೆ ಹಸಿದು ಹೆಬ್ಬುಲಿಗಳಂತಾಗಿದ್ದ ಸುಮಾರು 10 ಬೀದಿ ನಾಯಿಗಳ ಹಿಂಡು ಮಗುವಿನ ಮೇಲೆ ಏಕಾಏಕಿ ದಾಳಿ ನಡೆಸಿವೆ. ನಾಯಿಗಳು ಮಗುವನ್ನ ಕಚ್ಚಿ ಕರುಳನ್ನೇ ಹಿಂಡುವಂತೆ ಕಿರುಚಾಡುತ್ತಿದ್ದಾಗ ಮಗುವಿನ ಚೀರಾಟ ಕೇಳಿ ಅಲ್ಲಿಗೆ ಓಡಿ ಬಂದ ವೃದ್ಧೆಯೊಬ್ಬರು ಧೈರ್ಯ ಪ್ರದರ್ಶಿಸಿದ್ದಾರೆ. ತಕ್ಷಣವೇ ನಾಯಿಗಳನ್ನ ಓಡಿಸಿ ಮಗುವನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ. ಪ್ರಸ್ತುತ ತೀವ್ರವಾಗಿ ಗಾಯಗೊಂಡಿರುವ ಮಗುವನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ಮಗುವಿನ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದೆ. ಇನ್ನು ಈ ಘಟನೆಯಿಂದ ರೊಚ್ಚಿಗೆದ್ದಿರುವ ಸ್ಥಳೀಯ ನಿವಾಸಿಗಳು ಪುರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಮ್ಮ ಮಕ್ಕಳ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಆ ಮಗು ಕಡ್ದಿರೋದು ನೋಡಿರೋ ಅದೆಷ್ಟು ಗಾಬರಿ ಆಯ್ತೋ, ಭಯ ಪಟ್ಟೈತೋ ಆ ಮಗುಗೆ ಗೊತ್ತು. ಅದು ಸುಮಾರು 4 ವರ್ಷ. ಇನ್ನೊಂದು 5 ನಿಮಿಷ ಪಬ್ಲಿಕ್ ಜನ ವಾಕಿಂಗ್ ಮಾಡೋರು ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಆ ಮಗು ಪ್ರಾಣನೇ ಹೋಗಿರೋದು. ಹೆಚ್ಚು ಕಮ್ಮಿ ನಾಯಿಗಳೆಲ್ಲ ತಿಂದಾಕಿರೋದು. ಇಂಥ ಕೆಟ್ಟ ಪರಿಸ್ಥಿತಿ ಬರಬಾರ್ದು. ದಯವಿಟ್ಟು ನಾಯಿಯನ್ನ ಬೇಗ ಹಿಡಿಸಿ ಏನಾರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ. ಜೋಗಿಹಳ್ಳಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಅಲ್ಲಿ ಮುಂದೆ 6 ಗಂಟೆ ಇವತ್ತು ಬೆಳಗ್ಗೆ 6 ಗಂಟೆ. ಇವತ್ತು ಬೆಳಗ್ಗೆ 6 ಗಂಟೆ ಅವನ ಅಲ್ಲೇ ಹೋಗಿದ್ದ ಅವನ ಹುಡುಗ. ಅವರು ಓಡಾಡಿ ಅಟ್ಟಾಡೆ ಹೋಗಿದ್ದಾರೆ. ಅಟ್ಟಾಡೆ ಹೋಗಿದ್ದಾರೆ. ಯಾರು ಇರ್ಲಿಲ್ಲ ಅಲ್ಲಿ. ಅವಾಗ 10-20 ಆಯ್ತು. ಎಲ್ಲ ಜನ ಅವರು ಕೂಗ್ತಾರೆ. ಅದಕ್ಕೆ ಎಲ್ಲ ಜನ ಬಂದಿದ್ರು. ಒಂದು ಅಜ್ಜಿ ನೋಡಿ ಕಿರ್ಚಾಡ್ತಿದ್ ನಾನು. ಒಂದು 20 ನಾಯಿಗಳು ಒಂದು ಮಗುನ ಅಮಾನುಷವಾಗಿ ಕಚ್ಚಿದೆ. ಯಾಕಂದರೆ ಈ ಜಾಗ ಒಂದು 10-15 ಕಡೆ ಕಚ್ಚಿದೆ. ಪಾಪ ಅವರಿಗೆ ಕನ್ನಡ ಏನೋ ಬರ್ತಿಲ್ಲ, ಅವರಿಗೆ ಏನು ಗೊತ್ತಾಗ್ತಿಲ್ಲ. ಅವಾಗ ಸಡನ್ನಾಗಿ ಅವ್ರು ಬೈಕಲ್ಲಿ ಬಂದರು. ನಾವು ವಾಕಿಂಗಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಂದು ಇಲ್ಲಿ ಬಂದು ಎಲ್ಲ ನೋಡಿದ್ವು. ಮಗುಗೆ ನಾಯಿ ಹಲ್ಲುಗಳು 2 ಇಂಚ್ ಒಳಗೋಗಿದೆ. ಈಗ ಪುರಸಭೆ ಇದಕ್ಕೆ ಏನು ಕ್ರಮ ತಗೊಳುತ್ತೆ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಒಂದೇ ಏರಿಯಾ ಇಲ್ಲ ಸರ್, ಸಾವಿರಾರು ನಾಯಿಗಳಿದ್ದಾವೆ. ನಾಯಿಗಳನ್ನ ಇಳಿಸ್ತಾರೆ. ಇಲ್ಲಿಂದ ಹೊಸಳ್ಳಿ ಟರ್ನಿಂಗ್ ಇದೆಯಲ್ಲ, ಅಷ್ಟು ದೂರ ತಂಡಕ್ಕೆ ಬಿಟ್ಟು ಬರ್ತಾರೆ. ದುಡ್ಡು ವೇಸ್ಟ್ ಆಗುತ್ತೆ, ನಾಯಿಗಳು ಸಂತತಿನೂ ಜಾಸ್ತಿ ಆಗುತ್ತೆ. ನಾವು ಯಾವುದೇ ನಾಯಿಗಳನ್ನ ಸಾಯಿಸ್ರಿ ಅದು ಇದು ಅಂತ ಹೇಳ್ತಿಲ್ಲ. ನಾಯಿಗಳನ್ನ ಕ್ಷೇಮ ಹೋಗಿ ಹಿಡ್ಕೊಂಡು ಹೋಗಿ ಇಲ್ಲಿಂದ ಎಲ್ಲರೂ ಒಂದು 50-60 ಕಿಲೋಮೀಟರ್ ದೂರಕ್ಕೆ ಎಲ್ಲರೂ ಒಂದು ಕಾಡಿಗೆ ಬಿಟ್ಟು ಬಂದರೆ ಒಳ್ಳೇದಾಗುತ್ತೆ. ನಾಯಿ ಅವಳಿಗೆ ಮುನ್ಸಿಪಲ್ ಫೇಲ್ಯೂರ್ ಇದಕ್ಕೆ ಮುಖ್ಯ ಕಾರಣ. ಅತಿಯಾಗಿ ಆಕ್ರೋಶವಾಗಿ ನಾಯಿಗಳು ಓಡಾಡ್ತಾ ಇದಾವೆ. ಅತಿ ಹೆಚ್ಚಾಗಿದಾವೆ ನಾಯಿಗಳು. ರಾತ್ರಿ ಹೊತ್ತು ಸಂಜೆ 7:30-8 ಗಂಟೆ ಆದ್ರೂ ಸಾಕು, ನಾವು ಓಡಾಡಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಕೋಲ್ ಹಿಡ್ಕೊಂಡು ಓಡಾಡೋದು ನಾವು. ರಾತ್ರಿ 8:30-8:45 ನಾವು ವಾಕ್ ಹೋಗ್ಬೇಕು ಅಂದ್ರೆ ಅಲ್ಲ, ಈಗ ಸಾಕು ನಾಯಿಗಳು ಜಾಸ್ತಿ ಆಗಿದಾವೆ ಅಂತೀರಾ ಅದು ಅವನ್ ಬಿಡ್ತಾರ? ಬೀದಿ ನಾಯಿಗಳು ಸಾಕ್ ನಾಯಿ ಇಲ್ವೇ ಇಲ್ಲ. ಇಲ್ಲಿ ಯಾರು ಸಾಕೇ ಇಲ್ಲ. ಒಂದ್ ಇಡೀ ಇಟ್ಟಾಕಲ್ಲ ನಾವು ಯಾವ ನಮ್ಮನ್ನೇ ಕಚ್ತವೆ ಅಂತವ.